ಕಾರ್ಯಕ್ರಮ ಕೂಡಲ್ಲಿ ಭಾಳಷ್ಟು ಅನುಭವಗಳಾಗ್ತಾವೆ ನಮಗೆ. ನಾವು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಅಂತಂದ್ರೆ ಎಲ್ಲ ರಾಯಚೂರು, ಬೀದರು, ಗುಲ್ಬರ್ಗ ಎಲ್ಲ ಕಡೆಯಿಂದ ಫೋನ್ ಬರ್ತಾವೆ. ಒಂದು ಸಲ ಧಾರವಾಡ ಉಚ್ಚಾಸ್ಪತ್ರೆಯಿಂದ ಫೋನ್ ಬಂತು, ಎಲ್ಲ ಕಡೆ ನಗಿಸ್ರಿ, ಇಲ್ಲಿ ನಗಿಸೋಗಂತಂದ್ರು. ಇಲ್ಲರಿ ಸಾಧ್ಯ ಇಲ್ಲ ಅಂತೀವಿ, ಇಲ್ಲ ಬರಲೇಬೇಕಂತಂದ್ರು. ನಾವು ಜೋಶಿ ಪ್ರಾಣೇಶ್ವರು ಹೋದಿವಿ ಕಾರ್ಯಕ್ರಮ ಕೊಡೋಕ್ಕಂತೇಳಿ. ಜೋಶಿ ಅವ್ರು ಮಿಮಿಕ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳಿದೆ. ಏನು ಹೇಳಕತ್ತೇನ್ರಿ ಅಂದೆ ನಾನು. ಅವೆಲ್ಲ ನೀವು ಕೇಳಬಾರ್ದು, ಸುಮ್ಮ ಮಾತಾಡಂದ್ರು. ನನಗೂ ಕ್ಯೂರಿಯಾಸಿಟಿ ತಾದಾಗಲಿ, ಇಲ್ಲರಿ ಹೇಳ್ರಿ ನಾನು ಖುಷಿ ಪಡ್ತೇನೆ ಅಂದೆ ನಾನು. ಅವಾಗ ಆ ಡಾಕ್ಟರ್ ಹೇಳಿದ್ರು, ಆ ಹುಚ್ಚು ಬಂದು ನಮ್ಗೆ ಕೇಳಕತ್ತೇನ್ರಿ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗೆ ಯಾಕೆ ಒಳಗೆ ಹಾಕಿರಿ ಅಂತ. ಈ ಥರ ಮಾತುಗಳನ್ನು ಕೂಡ ಅನಿಸ್ಕೊಂಡಿವಿ ನಾವು. ನಿಜವಾಗಿ ಹೇಳ್ಬೇಕಾಗಿತ್ತು. ಇಲ್ಲಿ ಭಾಳ ಜನ ಹೆಣ್ಮಕ್ಳು ಬಂದಿರಮ್ಮ, ಹೆಣ್ಮಕ್ಳಿಗೆ ಒಂದ್ಸಲ ಜೋರಾದ ಚಪ್ಪಾಳಿ ಇರಲಿ ಬಂಧುಗಳು. ಹೆಣ್ಮಕ್ಳ ಬಗ್ಗೆ ನಾನು ಭಾಳ ಅಪಾರವಾದಂಥ ಗೌರವ. ಹೆಣ್ಮಕ್ಳಿಗೆ ಒಂದೋ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಗಂಡು ಬೈಲಕ್ಕೆ ಹೋಗ್ಬೇಡ್ರಿ. ಬೈದರೂ ಕೂಡ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬೇಡ್ರಿ. ಗಂಡಗೆ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಅವನಿಗೆ ಬುದ್ಧಿ ಇತ್ತಂದ್ರೆ ನಮಗೆ ಯಾಕೆ ಮದುವೆ ತಾವ ಅನ್ಕೊಳಕತ್ತಾರ ಅವ್ರು. ನಾ ಏನು ಹೇಳೋದು ಬೇಕಾಗಿಲ್ಲ ರೀ. ಅದ್ರ ಕೆಟ್ಟ ಮಾತಂದ್ರೆ ನಿಮ್ಗೆ ಆಡಂಗಿಲ್ಲ. ನಾನು ಒಂದು ಮಾತು ಹೇಳಕತ್ತೀನಿ, ಗಂಡಸರೇ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬಂಧುಗಳು. ಇದು ನಾವು ಅರ್ಥ ಮಾಡ್ಕೋಬೇಕು. ನಾವು ಅವ್ರ ಗಂಡನ ಎಂದು ಬಿಟ್ಟು ಕೊಡಂಗಿಲ್ಲ. ಎಕ್ಸಾಂಪಲ್ ಸಹಿತ ಹೇಳ್ತೀನಿ. ಎಲ್ಲಿಯಾದರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಬಾಜು ಮನಿ ಆಂಟಿ ಹತ್ರ ಬಿಟ್ಟು ಹೋಗ್ತಾರೆ. ಎಂದನ ಗಂಡ ಬಿಟ್ಟಾರ, ಗಂಡ ಅಂತಿರ್ತದೆ, ಒಂದು ದಿವ್ಸ ಬಿಟ್ಟು ಅಂತಿರ್ತದೆ ಅದು. ಎಲ್ಲೆಡೆ ಅಂತೇಳಿ ಹಾಕೊಂಡು ಹೋಗ್ಬಿಡ್ತಾರ. ಇವು ಪ್ರೀತಿಯಿಂದ ಹೇಳ್ತೀನಿ. ಹೆಣ್ಮಕ್ಳಿಗೆ ಒಂದು ಆರೋಗ್ಯದ ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗೂ ಬಂದೀನಿ ಏನಪ್ಪ ಅಂತಂದ್ರೆ, ದಯವಿಟ್ಟು ಹೆಣ್ಮಕ್ಳು ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಕು. ಹೆಣ್ಮಕ್ಳು ಜಾಸ್ತಿ ಹೊತ್ತು ನಿದ್ದೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್, BP, ಶುಗರ್, ಲಕ್ವ ಇದು ಯಾವುದೂ ಆಗೋದಿಲ್ಲ ನಿಮ್ಮ ಗಂಡಗ. ಮತ್ತು ನಿಮ್ಗಂತ ತಿಳ್ಕೊಂಡ್ರಿ ಎಲ್ಲ ಸಮಯ. ಇವತ್ತು ನೋಡ್ರಿ, ಗಂಡ ಇಷ್ಟು ಖುಷಿಯಾಗಿರ್ತಾನ, ಹೇಳ್ತೀನಿ ನಗ್ಲಾಗತ್ತಿಲ್ಲ ಅಂತ ತಿಳ್ಕೊಡ್ರಿ. ನಾನು ಹೇಳ್ತೀನಿ ನಗ್ಲಾಗತ್ತಿಲ್ಲಪ್ಪ, ಯಪ್ಪ ಸಾಕ ಕಡೆ ಎದ್ದು ನಾವು ಅಂತಿರ್ತಾನ. ಅದ ಗಂಡ ನಗ್ಲಾಗತ್ತೀನಿ ತೂಕೊಡ್ರಿ, ನಿಮಗೆ ಡೌಟ್ ಸ್ಟಾರ್ಟ್ ಆಯ್ತು, ಇವ್ರು ನಗ್ಲಾಗತ್ತಾನ ಯಾಕೆ, ಇವ್ದು ಎಲ್ಲಿ ಏನು ನಡೆದದ ಏನೋ ಮೊಬೈಲ್ ಚೆಕ್ ಮಾಡ್ಬೇಕಂತಿರ್ತೀರಿ ನೀವು. ಸಹಜವಾಗಿ ಇವು ನಮ್ಮ ನಡುವೆ ನಡೀತಕ್ಕಂಥ ಹಾಸ್ಯ ಪ್ರಸಂಗಗಳು ಬಂಧುಗಳೇ. ಹೆಣ್ಣುಮಕ್ಕಳ ಬಗ್ಗೆ ಅಪಾರವಾದಂಥ ಗೌರವ ಅಂತ ನಾನು ಆವಾಗಲೇ ಹೇಳಿದೆ. ಹೆಣ್ಣುಮಕ್ಕಳು ಭಾಳ ಶ್ರೇಷ್ಠ ಬಂಧುಗಳು. ನಿಜವಾಗಿ ಹೇಳ್ಬೇಕಾಗಿತ್ತು. ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಶ್ರೇಷ್ಠ ಅನ್ಲಕ್ಕ, ಒಬ್ಬ ತಂದೆ ಸತ್ತಿದ್ನಂತ. ತಂದೆ ಸತ್ತಂಥ ಸಂದರ್ಭದಲ್ಲಿ ಇನ್ನೇನು ಶವ ತೊಗೊಂಡು ಹೋಗ್ಬೇಕು. ಆ ಟೈಮಾಗ ಒಬ್ಬ ಮಾರ್ವಾಡಿ ಒಬ್ಬ ಸೇಟ್ ಅಂತ ಕೊಡು ಸಾಲ ಕೊಟ್ಟಿದ್ದವ. ಅವ ಬಂತು ಹೆಣ ತಡ್ದ. ನಾ ಹೆಣ ಬಿಡಂಗಿಲ್ಲ, ಶವ ಒಯ್ಲಕ್ಕೆ ಬಿಡಂಗಿಲ್ಲ ಅಂತಂದ. ಯಾಕಂತ ಕೇಳಿ, ನಿಮ್ಮಪ್ಪ ನನ್ನ ಹತ್ರ 10 ಲಕ್ಷ ತೊಗೊಂಡೋಗ್ಯಾರ, ಸಾಲಕ್ಕೆ ಮರುಪಾವತಿ ಮಾಡಿಲ್ಲ, ಅದಕ್ಕೆ ನಾ ಬಿಡಂಗಿಲ್ಲ ಅಂತಂದ. ಇಷ್ಟಂದ ತಕ್ಷಣ ಗಂಡು ಮಕ್ಕಳು ಅಂದರು, ನಮ್ಮಪ್ಪ ಕೊಟ್ಟದ್ದು ನಮಗೇನು ಗೊತ್ತು ರೀ, ತೊಗೊಂಡದ್ದು ನಮಗೇನು ಗೊತ್ತು, ನಾವು ಕೊಡಂಗಿಲ್ಲ ಅಂತಂದ್ರು. ಆದರೆ ಅಲ್ಲಿದ್ದಂಥ ಮಗಳು ಮೈಮೇಲಿದ್ದಂಥ ಬಂಗಾರ ಕೊಟ್ಟು ಹೇಳಿದ್ಲಂತ, ದಯವಿಟ್ಟು ಈಗ ತೊಗೊಳ್ರಿ, ಆಮೇಲೆ ಉಳ್ಕಿದ್ದು ನಾ ಕೊಡ್ತೀನಿ ಅಂತ ಹೇಳಿದ್ಲಂತ. ಅವಾಗ ಮಾರ್ವಾಡಿ ಸೇಟ್ ಅಂದಂತ, ನಿಮ್ಮಪ್ಪ ಸಾಲ ತೊಗೊಂಡಿಲ್ಲಮ್ಮ, ನಾ ಸಾಲ ತೊಗೊಂಡಿದ್ದೆ, ಅದು ವಾಪಸ್ ಕೊಡ್ಲಿಕ್ಕೆ ಅಂತೇಳಿ ಬಂತೆ. ಅದರ ನಿಜವಾದ ವಾರಸ್ದಾರ ಯಾರಂತ ಗೊತ್ತಾಗಬೇಕಾಗಿತ್ತು, ಅದಕ್ಕೆ ಈ ಒಂದು ಪರೀಕ್ಷೆ ಮಾಡಿದೆ ಅಂತ ಹೇಳಿದಂಥ ಬಂಧುಗಳೇ. ದಯವಿಟ್ಟು ಗಂಡಸರಿಗೆ ಒಂದು ಹಾಸ್ಯ ಪ್ರಸಂಗ ಏನು ಹೇಳ್ತಾನೆ, ದಯವಿಟ್ಟು ಹೆಣ್ಮಕ್ಳು ಗಾಡಿ ತೊಗೊಂಡು ಬಂದ್ರಂತ ಆದಷ್ಟು ಸೈಡಿಗೆ ಹೋಗ್ರಿ. ಅವ್ರು ಯಾವಾಗ ಹೆಂಗೆ ನಡೆಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಹೆಣ್ಮಕ್ಳು ಅಂತ ಹಂಗನಾಗಲ್ಲ. ಮೊನ್ನೆ ರಾಮನಗರದ ಹತ್ರ ಒಂದು ಘಟನೆ ಆಗ್ಯದ. ಒಂದು ಹುಡುಗಿ ಸ್ಕೂಟಿ ತೊಗೊಂಡು ಬಂದು ಗುದ್ದಾಡ್ರಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ನಮ್ಮ ಸಾಹೇಬ್ರು CPI ಸಾಹೇಬ್ರು ಇಲ್ಲೇ ಬಂದಾರೆ. ಅವರು DSP ಆಗ್ಯಾರ. ಈಗ ನಮ್ಮ ಕಡೆ ಶಾಪುರಲ್ಲಿದ್ದರೆ CPI ಇದ್ರು ಅಂಬಾರಾಯ್ ಸಾಹೇಬರು. ಅವ್ರ ಹತ್ರ ಕರ್ಕೊಂಡ್ಬಂದಾಗ ಕೇಳಿದ್ರು, ಸರ ಯಾಕೆ ಏನಾಗ್ಯದು, ಈ ಹುಡುಗಿ ಬಂದು ನನಗೆ ಗುದ್ದಾಡ್ರಿ. ಪೊಲೀಸರು ಹೇಳಿದ್ರಂತ, ಹೌದು ಸರ್, ಹೆಣ್ಮಕ್ಳು ಗಾಡಿ ತೊಗೊಂಡು ಬಂದತ್ನಾಗ ರೋಡ್ ಮೇಲೆ ಹೋಗ್ಬಿಡೋದಲ್ಲಿ ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರ. ಅದಕ್ಕೆ ಅವನಂತ ನಾನು ಆ ಫುಟ್ಪಾತ್ನಾಗಲ್ಲ ರೀ, ಹೊಲ್ದಾಗಿದ್ದೆ. ಈಗ ಏನು ಮಾಡಲಿ ಹೇಳ್ರಿ ಅನ್ನಂತ. ಇಲ್ಲ ಅಪ್ಪ ನಂದ ತಪ್ಪಾದಂದ್ರೆ ಅತ್ತವ್ರು. ಹೆಣ್ಮಕ್ಳು ಒಂದೇ ವಿನಂತಿ ಮಾಡ್ತೀನಿ, ಈಗ ಗಂಡನಿಂದ ಕುಂತತ್ನಾಗ ದಯವಿಟ್ಟು ಸೀರೆ ಉಟ್ಕೊಂಡು ಅಥವಾ ಚುಡಿದಾರು ವೇಲ್ ಹಾಕ್ಕೊಂಡು ಕೂತಿರ್ತೀವಿ, ದಯವಿಟ್ಟು ನೀವು ಏನು ಮಾಡಿರಿ, ಸೀರೆ ಏನು ಮ್ಯಾಲೆ ಸೆರಗೆ ಏನಿರ್ತಲ್ಲ ರೀ ಮ್ಯಾಲೆ ಕಟ್ಕೊಂಡು ಕೊಡ್ರಿ. ಅವು ಗಾಲಿ ಮಧ್ಯದಲ್ಲಿ ಸಿಕ್ಕಾಕೊಂಡು ಅವಘಡ ಆಗುವಂಥ ಸಂದರ್ಭಗಳು ಜಾಸ್ತಿ. ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ನಾವು. ಒಬ್ಬ ಹೆಣ್ಮಗಳು ನಮ್ಮ ಯಾದಗಿರಿಯಲ್ಲಿ ಸೀರೆ ಸೆರಗಿ ಇಷ್ಟು ಉದ್ದ ಬಿಟ್ಕೊಂಡು ಕೂತಿದ್ಲು. ನಾ ಸ್ಪೀಡ್ ಹೋಗಿ ಆಕೆ ಆ ಹೆಣ್ಮಗಳಿಗೆ ಹೇಳಿದೆ, ಅಕ್ಕ ಸೀರೆ ಎಂದೆ ನಾನು. ಆ ಹೆಣ್ಮಗಳಂದ್ಲು 5,000 ರೂಪಾಯಿ ಅಂದ್ಲಕ್ಕೆ. ಸೀರೆ ಬೆಲೆ ಇರಲಾಗಿ ಮ್ಯಾಲೆ ಕಟ್ಕೊಂಡು ಕೊಡ್ಲಿಲ್ಲಕ್ಕೆ. ಇವೆಲ್ಲ ನಮಗೆ ಆದಂಥ ಅನುಭವಗಳು. ನಮಗೆ ಅಭಿಮಾನಿಗಳು ಹಂಗೆ ಸಿಗ್ತಾರೆ ಕೆಲವೊಂದು ಸಲ.
ಈ ಬೆಂಗಳೂರು ಲೆವೆಲ್ದಾಗ ನಾವು ಬಂದೀವಿ ಅಂತ ತಿಳ್ಕೊಡ್ರಿ, ದೊಡ್ಡ ದೊಡ್ಡ ಮಾಲು ಇಂಥ ಮಾಲ್ಗಳ್ದಾಗಾಯ್ತು, ಇಂಥ ಆಡಿಟೋರಿಯಂ ಆಯಿತು, ನಮ್ಗೆ ಶೌಚಾಲಯ ಹೋಗೋಕ್ಕೆ ಭಾಳ ಸಮಸ್ಯೆ. ಈ ನಮಗೆಲ್ಲ ಮೀಡಿಯಮ್ ಕ್ಲಾಸ್ ಜನ, ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ದಾಗ ಹೋದಂಥ ಜನ ನಾವು ಏನು ಮಾಡಿದ್ವಿ, ಒಂದು ಸಲ ವಿಜಯಪುರಕ್ಕೆ ಹೋಗಿದ್ದೆ ನಾನು. ಸ್ವಲ್ಪ ಅವಸರ ಅನಿಸ್ತು, ಬಸ್ ಸ್ಟ್ಯಾಂಡಲ್ಲಿ ಶೌಚಾಲಯಕ್ಕೆ ಹೋದೆ ನಾನು. ಒಳಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದೆ. 5 ರೂಪಾಯಿ ಚಾರ್ಜ್ ಇತ್ತು, ನಾನು 10 ರೂಪಾಯಿ ಕೊಟ್ಟೆ ನಾನು. ಅದಕ್ಕೆ ಅವ ಏನು ಅನ್ಬೇಕು, 5 ರೂಪಾಯಿ ಚಿಲ್ಲರೆ ಇಲ್ಲ, ಇನ್ನೊಂದು ಸುಲಭ ಬಂದ. ಅವನು 5 ರೂಪಾಯಿ ಸಲ ನಾನು ಇನ್ನೊಂದು ಸುಲಭ ಬೇಕ್ರಿ ಅಲ್ಲಿ. ಇವು ಶೌಚಾಲಯ ಮಾಡುವಂಥ ಅನಾಹುತ ಇಂಥವು ಐತ್ರಿ. ದೊಡ್ಡ ದೊಡ್ಡ ಮಾಲ್ನಾಗ ನೋಡ್ರಿ, ಮ್ಯಾಲೆ ಈಗ ಕಾರ್ಡ್ಬೋರ್ಡ್ ಸಿಸ್ಟಮ್ ಇರ್ತದೆ ಅಲ್ಲಿ. ಶೌಚಾಲಯ ಕಂಪ್ಲೀಟ್ ಪ್ಯಾಕ್ ಇರೋಂಗಿಲ್ಲ, ಕೆಳಗೆ ಖಾಲಿ ಇರ್ತದೆ, ಮ್ಯಾಲೆ ಖಾಲಿ ಇರ್ತದೆ. ಅಲ್ಲಿ ವ್ಯತ್ಯಾಸ ಏನಾಗ್ತದೆ ಅಂತಂದ್ರೆ, ದೊಡ್ಡ ಏನು ಅನಾಹುತ ಏನಾಗ್ತವೆ ಅಂತಂದ್ರೆ, ಆ ಕಡೆಯವ್ರ ಮಾತು ಈ ಕಡೆ ಕೇಳ್ತಾವೆ, ಈ ಕಡೆಯವ್ರ ಮಾತು ಆ ಕಡೆ ಕೇಳ್ತಾವೆ. ನಾನು ಒಂದು ಸಲ ಒಳಗೆ ಹೋಗಿ ಕುಂತಿದ್ದೆ, ಬಾಜು ಏನು ಕೂತಿದ್ನಲ್ರಿ, ಅವ ಅಲ್ಲಿಂದ ಅಂದ, ನಮಸ್ಕಾರ ಎಂದ. ನಾನು ನಮಸ್ಕಾರ ಎಂದೆ. ನಾನು ಅಭಿಮಾನಿಗಳು ಎಲ್ಲೇನು ಸಿಗ್ತಾರೆ ಅಂತ ಯಾರಿಗೆ ಗೊತ್ತಾಗದೆ. ಆರಾಮನ್ರಿ ಅಂದ. ಏನು ಇಂತಲ್ಲಿ ಆರಾಮನ್ನು ಕೇಳ್ತಾನೆ ಇವನು. ಆರಾಮಪ್ಪ ಅಂದೆ ನಾನು. ಏನು ನಡೆದದ್ರಿ ಅಂದ. ನಾನು ಹಂಗೆ ನೀನು ಹೆಂಗೆ ನಡೆದ ನಂದು ಹಂಗೆ ನಡೆದ ಅಂದೆ ನಾನು. ನನ್ನಂಗೆ ಕುಂತ್ರೆ ಹೆಂಗೆ ನಡೀತಿದ್ರಿ, ಎದ್ದು ಓಡಾಡ್ಬೇಕಂದವ. ಏನು ಉತ್ಸವ ಮಗನಿಗೆ ಏನು ಜಾಗನ ಜಾಗ ಅದು, ಎದ್ದು ಓಡಾಡಕ್ಕೆ ಬೇಕಲ್ರ ಅದು. ಇವೆಲ್ಲ ಅನುಭವಿಸಿ ಬಂಧುಗಳೇ. ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿವಿ ಅಂತಂದ್ರೆ ನಮ್ಮ ಗುರುಗಳಂತ ಗಂಗಾವತಿ ಪ್ರಾಣೇಶ್ವರ ಆಶೀರ್ವಾದ ನಿಜವಾಗಿ ಹೇಳಬೇಕಾಗಿತ್ತು ಅಂತ. ಅವರ ಆಶೀರ್ವಾದ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟು ಫಸ್ಟ್ ಟೈಮ್ ದುಬೈಲಿಂದ ಫೋನ್ ಬಂತಾರೆ ನನಗೆ ಕಣ್ಣಾಗ ನೀರಿತ್ತು, ಬಡತನ ಇತ್ತವಾಗ, ಬಸ್ ಚಾರ್ಜ್ ದುಡ್ಡಿದ್ದಿಲ್ಲ ನನಗೆ. ಅಂಥವನಿಗೆ ದುಬೈದಲ್ಲಿ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ ಬಂದರೆ ಸಂತೋಷ ಆಗಿಬಿಡ್ತೀನಿ ನಾನು. ನಮ್ಮದು ಹಳ್ಳಿ ಹತ್ತಿಗೂಡ್ರು, ಶಾಪುರ ತಾಲೂಕು ಯಾದಗಿರಿ ಜಿಲ್ಲೆ ಹತ್ತಿಗೂಡ್ರು. ಇಡೀ ಹಳ್ಳಿ ಜನ ನಮ್ಮೂರು ಹುಡುಗ ದುಬೈದಲ್ಲಿ ಕಾರ್ಯಕ್ರಮ ಕೊಡ್ತಾನೆ, ಮಸ್ಕಟ್ಟಲ್ಲಿ ಕಾರ್ಯಕ್ರಮ ಕೊಡ್ತಾನೆ ತಿಳ್ಕೊಂಡು ಸಂತೋಷದಿಂದ ಇಡೀ ಹಳ್ಳಿ ಜನ ಬಂದು ಸನ್ಮಾನ ಮಾಡಿದರು. ನನ್ನ ಹೇಳ್ತಿ ನಾನೇನು ಕಡಿಮೆನ ಲೆಕ್ಕಕ್ಕೆ ತಿಲಕ ಇಟ್ಟು ಆರತಿ ಮಾಡಿ ಕಳ್ಸಕತ್ತಿದ್ಲು. ಇಲ್ಲಿ ಬಂದಾಡ್ರಿ ಆಕಿನ ಭಾವನೆ ಹೆಂಗಿತ್ತಂದ್ರೆ, ಈ ಅಮರನಾಥ್ ಯಾತ್ರೆ ಹೋಗ್ತಾರೆ ನೋಡ್ರಿ, ಬಂದ ಇಲ್ಲಂದ್ರೆ ಇಲ್ಲ ನನ್ನ ಲೆಕ್ಕಕ್ಕೆ ಹಂಗೆ ಕಳ್ಸಕತ್ತಿಲ್ಲ. ನಾ ಬರ್ತೀನಿ ಹೆಂಗೆ ನಾನು, ನೀ ಬಾ ಬಿಡುದು, ನನ್ನ ಕೆಲಸನ ಮಾಡ್ತೀನಲ್ಲ. ಆಕಿನ ಕಡೆಯಿಂದ ಆರತಿ ಮಾಡಿಸ್ಕೊಂಡು ಬೆಂಗಳೂರು ಏರ್ಪೋರ್ಟಿಗೆ ಬಂದಿರಿ. ಬಂದು ನೋಡ್ತೀನಿ, ದೇವ್ನಂತ ವಿಮಾನ ಬಂದಿತ್ತು ನನ್ನ ಮುಂದೆ. ಸಂತೋಷ ಇತ್ತಲ್ರಿ. ಒಂದು ಮೆಟ್ಲು ಹತ್ಕೊಂತ ಹೋದೆ ನಾನು. ಅದು ಮೆಟ್ಲು ಅರ್ಧ ಆಗಿದ್ದು ಆ ಟೈಮ್ನಾಗ ಭಯ ಸ್ಟಾರ್ಟ್ ಆಗಿಬಿಡ್ತು. ಈ ವಿಮಾನ ಮೇಲೆ ಡಮ್ ಅಂತಂದ್ರೆ ಹೆಂಗಪ್ಪ ನೋಡ್ರಿ. ಬಸ್ಸು ಟ್ರೈನ್ ಆದರೆ ಎಕ್ಸ್ಟೆಂಟ್ ಆದ್ರೆ ಮನೆಗಾದ್ರೆ ಬಂದ್ಬಿಡ್ತಾವೆ ಹೆಣಗಳು. ವಿಮಾನ ಮೇಲೆ ಡಮ್ ಅಂತ ಹೆಣ ಸದ್ಯ ಸಿಗಂಗಿಲ್ಲ. ಅದ್ರಾಗ ನನ್ನ ಹೆಣ ಸಿಗೋದು ಭಾಳ ಕಷ್ಟ ಐತಿ. ಯಾವುದೊಂದು ಪೈಪ್ ಇರ್ಬೇಕಂತ ಬಿಟ್ಟು ಹೋದ್ರೆ ಹೆಂಗಂತ ನನ್ನ ಲೆಕ್ಕಾಚಾರ. ನಾನು ಹಂಚ್ಕೊಂತ ಹೋದೆ. ನಾನು ಹೋದ ತಕ್ಷಣ ಗೇಟಿಗೆ ಇಬ್ಬರು ಸುಂದರವಾದಂಥ ಯುವತಿಯರು ನಿಂತಿದ್ರು, ಗಗನಸಖಿಯರು. ಅವ್ರು ನೋಡಿದೆ, ಮನಸ್ಸು ನಿರಮ್ಮವಾಗಿಬಿಡ್ತು. ನೀವು ತೂಕೊಂಡಾಗಲ್ರೆ ಮತ್ತೆ ಇಂಥ ಹೆಣ್ಮಕ್ಳು ಇಲ್ಲಿ ಓಡಾಡಕತ್ತಾರೆ, ಗಂಡಸಾಗಿ ನಾನು ಬಿಡ್ದಂತ ಅನ್ಕೊಂಡೆ. ಹೋಗಿ ನಾನು ಸೀಟಿಗೆ ಕುಂತೆ, ಕಣ್ಣು ಮುಚ್ಚಿದ್ದೆ, ಕಲ್ಪನಾ ಲೋಕದಲ್ಲಿ ಹೋಗಿದ್ದೆ. ಯಾರೋ ಬಂದು ಭುಜ ತಟ್ಟಂಗೆ ಆಯ್ತು. ನನಗೆ ಅಂಜಿಕೆ ಆಗಿಬಿಡ್ತಿ. ಮಂಗಳ ಮುಖ್ಯರು ಇಲ್ಲಿಂದ ಬಂದರೆ ಪಡಿಸ್ಬಿಡ್ತೀನಿ ನಾನು. ಬಸ್ನಾಗ ಟ್ರೈನ್ನಾಗ ಮಾಮ ರೊಕ್ಕ ಕೂಡ ಅಂತಿರ್ತಾರೆ. ಕಣತ್ತಾಗಿ ನೋಡಿದೆ, ಗಗನಸಖಿ ನಿಂತಿಲ್ಲ. ನಾವು ಉತ್ತರ ಕರ್ನಾಟಕದವ್ರು ಇಂಗ್ಲೀಷ್ ಸರಿಯಾಗಿ ಬರಲಿದ್ದು ಕೂಡ ನಾವು ಎಷ್ಟು ಬೇಕು ಅಷ್ಟು ಆಡ್ತೀವಿ. ನಾನು ಎದ್ದು ನಿಂತು ಎಸ್ ಅಂದೆ ನಾನು. ತಕ್ಷಣ ಆ ಹೆಣ್ಮಗಳಂದು, ಸರ್ ಪ್ಲೀಸ್ ಬೆಲ್ಟ್ ಹಾಕ್ಯಾರಂದು. ಇಲ್ಲಮ್ಮ ನಾ ಪ್ಯಾಂಟ್ ಅಷ್ಟು ಹಾಕಿದ್ರೆ ಬೆಲ್ಟ್ ಹಾಕಿಲ್ಲ ನಾನು. ನಿಮ್ಮದು ಪ್ಯಾಂಟಿನ ಬೆಲ್ಟ್ ಅಲ್ಲ ಸರ್, ಸೀಟಿನ ಬೆಲ್ಟ್ ಹಾಕ್ಕೊಂಡು ಕೂಡ್ರಿ. ಮ್ಯಾಲೆ ಹೋಗೋ ಮುಂದಾಗ ಬಕ್ಕ ಬಾಲೆ ಬಿಡ್ಬಾರ್ದು ಲೆಕ್ಕಕ್ಕೆ ಹಾಕ್ತಾರೆ, ಹಾಕ್ಕೊಂಡು ಕೂಡ್ರಿ ಅಂತ ಹಾಕ್ಕೊಂಡು ಕುಂತೆ. ಹಿಂಗೆ ವಿಮಾನ ಟೇಕ್ ಆಫ್ ಆಗಂಬುದ ನನಗೆ ಏನು ಅನಿಸ್ಲಿಲ್ಲ ರೀ. ನಾಗರ ಪಂಚಮಿ ಟೈಮ್ನಾಗ ಜೋಕಾಲಕ್ಕೆ ಕುಂತು ಹೋದಂಗೆ ಆಯ್ತು ನನಗೆ. ಆದ್ಮೇಲೆ ನಿಂತು ಬಿಟ್ಟಿದ್ರಿ ಮೇಲೆ. ಯಾಕ್ರಿ ನಿಂತಿಲ್ಲ, ದಾಬಾಗ ಸ್ಟಾಪ್ ಅದಾನಿಂದೆ ನಾನು. ಇಲ್ಲೇ ಆಕಾಶದಾಗ ಯಾವ ದಾಬ ಇರ್ತದೆ ರೀ, ಕುಡಿಯೋಕೆ ತಿನ್ನೋದಕ್ಕೆ ಏನು ಬೇಕು ಇಲ್ಲೇ ತಂದು ಕೊಡ್ತಾರಂತಂದ್ರೆ ಆಯ್ತಂದು ಸುಮ್ಮನೆ ಕುಂತಿ. ಅವಾಗ ನನ್ನ ಮುಂದೊಂದು TV ಅನೌನ್ಸ್ಮೆಂಟ್ ಆಯಿತು. ಏನಂತೇಳಿ, ಈ ವಿಮಾನ ಅಪಘಾತ ಆಗೋ ಸಮಯ ಬಂದಾಗ ಈ ವಿಮಾನದಿಂದ ನಾವು ಹೆಂಗೆ ಜಿಗಿಬೇಕು, ಪ್ಯಾರಾಶೂಟ್ ಹಾಕೊಂಡು ಹೆಂಗೆ ಜಿಗಬೇಕು, ಸ್ವಿಮ್ ಸೂಟ್ ಹಾಕೊಂಡು ಹೆಂಗೆ ಜಿಗಬೇಕು, ಅದು ಅನೌನ್ಸ್ಮೆಂಟ್ ಮಾಡೋಕೈತೆ. ಫಸ್ಟ್ ಟೈಮ್ ನಾ ಕೂತೀನಿ, ಏನು ಅಪಶಕನ ನೋಡಿಬಾರ್ದು, ಅವ ನೋಡಕೈತೆ ಅಷ್ಟವು. ಇದೆಲ್ಲ ಕೇಳಿ ಒಟ್ಟು ಜಲ್ಲ ಅಂದಂಗೆ ಟೈಲೆಟ್ಗೆ ಹೋಗ್ಬೇಕು ಅನಿಸ್ತೀನಿ ನನಗೆ. ಆಕಿ ದುಬೈ ದೇಶದಾಗ ನಿಂತಿದ್ಲಲ್ರಿ, ಹಿಂಗೆ ಅಂದೆ ನಾನು ಆ ಹೆಣ್ಮಗಳಿಗೆ, ಗಗನಸಖಿ. ಆಕಿಗೆ ಗೊತ್ತಾಗಲಿಲ್ಲ. ನೋಡಮ್ಮತ್ತು ಹಿಂಗಂದೆ ಯಾವುದನ್ನು ತಿಳ್ಕಲಿ ಅಂತಂದು, ಅದನ್ನು ಗೊತ್ತಾಗಲಿಲ್ಲ. 5 ನಿಮಿಷ ಬಿಟ್ಟೆ ಮಾತು ಬಂದಂಗಾಯ್ತು. ಟೈಲೆಟ್ ಅಂತ ಕೇಳಿದೆ, ಹಿಂಗೆ ಅಂತೇಳಿ ತೋರಿಸಿದ್ಲು. ಒಳಗಡೆ ಹೋದೆ. ಅದು ವಿಮಾನ ಚಾಲಕನಿಂದ ಇಷ್ಟು ಟೈಲೆಟ್ ರೀ. ಈ ದಪ್ಪಿದ್ದು ಜೋಶ್ ಹೆಂಗೆ ಹೋಗಿ ಬಂದನೋ ತಿಳಿದಾರ್ದಂಗೆ ಆಗ್ಯದ ನನಗೆ ಬಾಕ್ಲು ಹಾಕೋಕ್ಕೆ ಬಾತ್ರಸ ಆಗ್ಯದ್ರಿ. ಒಳಗೆ ಹೋದ್ಮೇಲೆ ಬಾಕ್ಲು ಹಾಕೊಂಡೆ.
ಹಾಕ್ಕೊಂಡ ಮೇಲೆ ಚಿಲಕ ಹಾಕ್ಬೇಕಲ್ರಿ, ಚಿಲಕ ಸಿಗೋಲ್ದು. ಬಟನ್ ಸಿಸ್ಟಮ್ ಐತಿ, ಬಟನ್ ಒತ್ತಬೇಕು, ಚಿಲಕ ಬಿಡ್ಬೇಕು. ನಾನು ವಿಮಾನದ ಗಾಡೆಲ್ಲ ಸೌರ ಹಿಡಿದೆ, ಚಿಲಕನೂ ಸಿಗಲಿಲ್ಲ. ನನಗಿದ್ರೆ ಅರ್ಜೆಂಟ್ ಆಗ್ಲಿಕ್ಕೆ ಒಂದು ಐಡಿಯಾ ಮಾಡಿದೆ ನಾನು. ಹಳ್ಳಿ ಮಂದಿ ಇದ್ರೆ ಕೂಡ ಐಡಿಯಾ ನಾವು ಚೆನ್ನಾಗಿ ಮಾಡ್ತೀರಿ. ವೆಸ್ಟರ್ನ್ ಸ್ಟೈಲ್ ಕಮೋಡ್ ಇತ್ತಲ್ರಿ, ಅದ್ರ ಮೇಲೆ ಕುಂತ್ಕೊಂಡು ಬಾಗಿಲು ಕಾಲು ಹೋಗ್ತಿದ್ರಿ, ನೋಡೋಣ ಏನಾದಾಗಲಿ ಅಂತ. ಬಂದು ಮಂದಿ ಡಬ್ಲಕ್ ಚಾಲು ಮಾಡಿತ್ರಿ, ಯಾಕಂದ್ರೆ ಚಿಲ್ಕ ಹಾಕಿಲ್ಲ ಅಂದ್ರೆ ವೇಕೆಂಟ್ ಅಂತೇಳಿ ತೋರ್ಸಕಿತ್ತು. ಬಂದು ಮೊದಲು ಒಬ್ಬ ತಗ್ಗಿದ, ಅವಾಗ ಏನು ಮಾಡಿದ, ಬಂದ್ರಿ 8 ಮಂದಿ ಕರ್ಕೊಂಬಂದ, ಜಾಮ್ ಆಗ್ಯದ ಬಾ ಅಂತಂದು. ಬಂದು ಓಸು ಮಂದಿ ಡಬ್ಲಕ್ ಇತ್ತೀರಿ. ನಾನು ಶಕ್ತಿ ಹಾಕಿ ಜಾಸ್ತಿ ಓದ್ತಿದ್ದೆ. ನಾನು 8 ಮಂದಿಗೆ ನನ್ನ ಶಕ್ತಿ ಅದಕ್ಕೆ ಆಗ್ತದೆ. ಇನ್ನು ಭಾಳ ಹೊತ್ತಾದ್ರೆ ಒಳಗೆ ಬಂದ್ಬಿಡ್ತಾರೆ ಅಂತ ತಿಳ್ಕೊಂಡು ಅವಘಡ ಆಗ್ತದೆ ಅಪ್ಪ ಇದಾಗ್ತಂತ ತಿಳ್ಕೊಂಡು ನಾನೇನು ಮಾಡಿಬಿಟ್ಟೆ, ಒಳಗೆ ಕುಂತಲ್ಲಿ ಹಳ್ಳಿ ಲೆಕ್ಕಕ್ಕೆ ನಾನು. ಅವ್ರಿಗೆ ಗೊತ್ತಾಯ್ತು ಯಾವನೋ ಉತ್ಸವಕ್ಕೆ ಬಂದಾನ, ಫಸ್ಟ್ ಟೈಮ್ ಬಂದದ್ದು ಕ್ಯಾಂಡಿಡೇಟ್ ಇದಂತಂದು ಕೈ ಬಿಟ್ಟು ಹೋದ್ರು. ನಾನೆಲ್ಲ ಕೆಲಸ ಮುಗಿಸ್ಕೊಂಡ ಮೇಲೆ ಅಲ್ಲಿ ವಿಮಾನದಾಗ ಒಂದು ಪ್ರೆಸ್ ಅಂತೇಳಿ ಒಂದು ಬಟನ್ ಇತ್ತು, ಒತ್ತಾರೆ ಅಂತದ್ದು. ನೋಡಮ್ ಏನೋ ಬಟನ್ ಐತಿ ಅಂತ ತೊಗೊಂಡು ಒತ್ತಿಬಿಟ್ಟೆ. ನಾನು ಒತ್ತಿದ ತಕ್ಷಣ ವಿಮಾನದಲ್ಲಿ ಭರ್ ಶಬ್ದ ಮತ್ತು ಸತ್ನ ಬಂದೆ. ನಾನು ವಿಮಾನಕ್ಕೆ ಏನಾಯ್ತು ಬಿಡೋಣ ಹಂಗೆ ಬಿಡ್ತೀನಿ. ನಾನು ಪೈಕನ ಬಾಗಿಲು ಸದೇ ಹಾಕಿ ಓಡ್ಕೊಂಡು ಕೂತೇರಿ. ಪ್ರಾಣೇಶ್ವರ ಕೇಳಿದ್ರೆ ಏನಾಯ್ತು ಮಾಮನೆ ಅಂದ್ರೆ 3 ತಾಸದಲ್ಲಿ ಮಾತಾಡ್ಸ್ಬಿಡ್ರಿ ಅಂದೆ. ನಾನು ನನಗೇನು ಅನ್ಸ್ಕೊಂಡು ವಿಮಾನಕ್ಕೆ ಏನಾದ್ರು ನನ್ನ ಮೇಲೆ ಬರ್ತದೆ ಅಂತ ಅನ್ಸಿಕ್ರಿ. ನಾ ಬರ್ಸ್ಕೊಂಡಾಗ ಏನು ಮಾಡ್ಸೋಕೆ ಹೋಗ್ಲಿ, ಅದು ಏನು ಕೊಡ್ಸೋಕೆ ಹೋಗ್ಲಿ. ಅದಾದ ಮೇಲೆ 2 ನಿಮಿಷಕ್ಕೆ ದೋತ್ರ ಉಟ್ಕೊಂಡ ಮನುಷ್ಯ ಅದೇ ಪೈಖಾನಿಗೆ ಹೋದ. ನಾನು ಇಷ್ಟು ಶಾಣವಿದ್ದವನೇ ಇಷ್ಟು ಎಕ್ಕರ್ಲಾಡಿ. ನಾನು ದೋತ್ರ ಉಟ್ಕೊಂಡ ಹಳ್ಳಿ ಮನುಷ್ಯ ಹೋದ, ಇನ್ನು ಎಷ್ಟು ಕಷ್ಟಪಡ್ತಾನೆ ತುಕೊಂಡು ನೋಡಮ್ಮ ತುಕೊಂಡು ಆತನ ಹಿಂದಿಂದ ಹೋದೆ. ನಾನು ಹಿಂದಿಂದ ಹೋದೆ, ಬಾಗಿಲು ಹೋಗ್ತಿ ನೋಡಿದೆ, ಚಿಲಕ ಬಿದ್ದಿತ್ತು. ಆತನ ಮುಂದೆ ನಾನಾ ದಡ್ಡ ಆದ್ಮೇಲಪ್ಪ, ಹತ್ತನೇ ಶಾಣೆ ಅಂತ ಅನ್ಕೊಂಡೆ. ಆದ್ರೆ ಮುಂದೆ ದೊಡ್ಡ ಅನಾಹುತ ಆಗಿಬಿಡ್ತು. ಏನು ಅನಾಹುತ ಐತೆ ಅಂತಂದ್ರೆ ಅಲ್ಲಿ ತೊಳ್ಕೊಳಕ್ಕೆ ನೀರಂಗಿಲ್ಲ, ಟಿಶ್ಯೂ ಪೇಪರ್ ಸುತ್ತಿಟ್ಟಿರ್ತಾರೆ. ಆತ ಹಳ್ಳಿ ಮನುಷ್ಯ ಏನು ಮಾಡ್ಯಾನ್ರಿ, ಲಾಸ್ಟಿಗೆ ಎಲ್ಲ ಮುಗಿದ ಮೇಲೆ ಟಿಶ್ಯೂ ಪೇಪರ್ ಸಮೇತ ದೋತ್ರ ಚುಂಗಿಟ್ಕೊಂಡು ಒಳಗೆ ಶಿಕ್ಷೆ ಬಿಟ್ಟ. ಶಿಕ್ಷೆ ಹೊರ ಬಂದ್ಬಿಟ್ಟ. ಗಗನ ಸಖಿ ಇನ್ನು ಸುದ್ದಿಗಂತ ಬರೋಕೈತಿ. ಈ ಹಳ್ಳಿ ಮನುಷ್ಯ ಅಂತಾನೆ ನಡೆ ಕಡಿ ನಮ್ಮ ಹೇಳಿ ನೋಡಿದ್ರೆ ಅಮ್ಮ ಬರ್ತಾರೆ ನಡಿ ಏನಂತಿದ್ದ. ಅಜ್ಜ ನೋಡಿ ಹಿಂದೆ ಶಿಕ್ಷಣ ಬಂದಿದ್ದು ನೋಡಂತಂದು ಹೇಳಿದ ಮೇಲೆ ಕಟ್ ಮಾಡಿ ಕೊಟ್ಟ ತೊಗೊಂಡು ಹೋದ್ಲು. ಭಾಳ ಜನ ಕೆಮ್ಲಕೈತೀರಿ, ಎಷ್ಟು ದಿವಸ ಆಯ್ತು ಏನೋ ನಕ್ಕ ನೀವು ನಗಲಕೈತಿರಲ್ಲ, ಅದು ಸಂತೋಷ ಅನಿಸ್ತದೆ. ಈ ಒಂದು ಕಾರ್ಯಕ್ರಮ ಮೂಲಕ ನಾವು ಕೇಳಿಕೊಳ್ಳೋದಿಷ್ಟೇ, ಈ ಒಂದು ಆಯೋಜಕರಿಗೆ ಸನ್ಮಾನ ಏನು ಬೆಂಗಳೂರಿನ ಆಯೋಜಕರು ವಿಶೇಷವಾಗಿ ಉದಯಣ್ಣ ಆಗಿರ್ಬೋದು, ಅಂಕಲ್ ಶ್ಯಾಮ್ ಅವರು ಆಗಿರ್ಬೋದು, ನಮ್ಮ ವೀರೇಶ್ವರ ಸಹಕಾರ ಮಗರಾಗಿರ್ಬೋದು, ಅನೇಕ ಜನ ಮಹನೀಯರು ಕೊಟ್ಟಂಥ ಒಂದು ಕಾರ್ಯಕ್ರಮದ ಒಂದು ಸಹಕಾರದಿಂದ ನಾವು ಇಷ್ಟೆಲ್ಲ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಬಂಧುಗಳೇ, ಪ್ರಾಣೇಶ್ವರ ಸ್ನೇಹಿತರು ನೀವೆಲ್ಲ ಭಾಳ ಪ್ರೀತಿಯಿಂದ ನೋಡ್ಕೊಂಡಿರಿ, ಪ್ರೀತಿಯಿಂದ ಬಂದಿದ್ದೀರಿ. ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಬಂದಾಗ ಸೀಟ್ಗಳು ಸಾಲ್ತಾವಿಲ್ಲೋ ಅಂತ ನಂಗೆ ಆಗಿಬಿಟ್ಟಿತ್ತು. ನಮ್ಗೆ ಎಲ್ಲರೂ ಕೂತಿದ್ದೀರಿ, ಇಲ್ಲಿ ಮುಂದೆ 1000 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಬಂದಿರಿ, ನಿಮ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗಿರ್ಬೋದಿಲ್ಲ ಅಂತ ಹೇಳಲ್ಲ. ಅದಕ್ಕಾಗಿ ಕಾರ್ಯಕ್ರಮ ಮೂಲಕ ನಾನು ಕ್ಷಮೆಯನ್ನು ಕೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಂಥ ಉತ್ತರ ಕರ್ನಾಟಕದ ನಮ್ಮ ರಮೇಶ್ ಅಣ್ಣ ಅಟ್ಟಿಣಿಯವರು, ಶರಣು ಅಣ್ಣವರು, ಸಿಂಗ್ ಅವರು, ಹನುಮಂತ್ ಸಿಂಗ್ ಅವರು, ನದಾಫ್ ಅವರು ಮತ್ತು ನಮ್ಮ ಪುರಾಣಿಕ್ ಅವರು ಭಾಳ ಬೆನ್ನೆಲುಬಾಗಿ 5-6 ದಿವಸ ನನ್ನ ಜೊತೆ ಟೈಮ್ ಕೊಟ್ಟು ಅವರೆಲ್ಲ ಸಹಕಾರ ಕೊಟ್ಟರು. ಅದೇ ರೀತಿ ಅನೇಕ ಜನ ನಮ್ಮ ಬಸವರಾಜ ಡಾಂಗೆ ಅವರು ಕೂಡ ಅನೇಕ ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲ ಪ್ರೋತ್ಸಾಹ ನೀಡಿದಂಥ ನಮ್ಮ ಧನ್ಯಕುಮಾರ್ ಅವರಾಗಿರ್ಬೋದು, ನಮ್ಮ ಬಾಬುಬಾಯಿ ಅವರಾಗಿರ್ಬೋದು, ಪ್ರತಿಯೊಬ್ಬ ಮಲ್ಲೇಶ್ ಅವರಾಗಿರ್ಬೋದು, ಪ್ರತಿಯೊಬ್ಬ ಪ್ರಾಯೋಜಕರಿಗೆ ಒಂದೆರಡು ಹೆಸರು ಬಿಟ್ಟರು ಕೂಡ ಅನ್ಯತಾ ಭಾಸ್ಕಬೇಡಿ. ಪ್ರತಿಯೊಬ್ಬ ಪ್ರಾಯೋಜಕರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸುತ್ತಾ, ಈಗ ನಿಮ್ಮ ಮುಂದೆ ನಿಮ್ಮೆಲ್ಲರ ಚಪ್ಪಾಳೆಗಳ ಮಧ್ಯದಲ್ಲಿ ಮಿಮಿಕ್ರಿ ಗೋಪಿಯವರು ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಅವರು ಸ್ವಾಗತ.